ಗ್ಯಾರಂಟಿ ಯೋಜನೆ ಅಧ್ಯಕ್ಷರ ನೇಮಕಾತಿಗೆ ಭಾರೀ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಜಿಬಿಎ 5 ಪಾಲಿಕೆಗಳ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು. ಗ್ಯಾರಂಟಿ ಯೋಜನೆ ಅಧ್ಯಕ್ಷರ ನೇಮಕಾತಿಗೆ ಚಿಂತನೆ ನಡೀತಾ ಇದೆ. ಜಿಬಿಎ 5 ಪಾಲಿಕೆಗಳ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು. ಈ ಹಿಂದೆ ಬಿಬಿಎಂಪಿ ವ್ಯಾಪ್ತಿಯಲ್ಲೇ ಒಬ್ಬರೇ ಅಧ್ಯಕ್ಷರು. ಇದೀಗ 5 ಪಾಲಿಕೆಯ ಹಿನ್ನೆಲೆ 5 ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಹೊಸ ಅಧ್ಯಕ್ಷರ ನೇಮಕಾತಿಗೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಅಧ್ಯಕ್ಷರನ್ನ ನೇಮಿಸಿದ್ರೆ ಯೋಜನೆ ಮೇಲೆ ನಿಗಾ. ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪುತ್ತದೆ. ಗ್ಯಾರಂಟಿ ಯೋಜನೆಗೆ ಮತ್ತಷ್ಟು ವೇಗ ನೀಡಲು ಸದ್ಯಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆ ಅಧ್ಯಕ್ಷರ ನೇಮಕಾತಿಗೆ ಸದ್ಯಕ್ಕೆ ಭಾರಿ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಜಿಬಿಎ 5 ಪಾಲಿಕೆಗಳಿದೆ. 5 ಪಾಲಿಕೆಗಳಿರೋದ್ರಿಂದ 5 ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಭಾರಿ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಗ್ಯಾರಂಟಿ ಯೋಜನೆ ಅಧ್ಯಕ್ಷರ ನೇಮಕಾತಿಗೆ ಈಗ ಭಾರಿ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಭಾರಿ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್ಐಟಿ ಅವರೇ ನೋಡಬಹುದು. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋದಕ್ಕೆ ಕಾರಣ ಅಂದ್ರೆ ಗ್ಯಾರಂಟಿ. ಅದನ್ನು ಬೆಂಗಳೂರಿನಲ್ಲಿ ಸುಮಾರು 11 ಗಂಟೆ ಗೆಲ್ಲೋದಕ್ಕೂ ಕಾರಣ ಕೂಡ ಗ್ಯಾರಂಟಿ ಯೋಜನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನೋಡಬಹುದು ಗ್ಯಾರಂಟಿ ಯೋಜನೆಯಿಂದ ಹಲವು ಸಾರ್ವಜನಿಕರು ಕೂಡ ಇದರ ಉಪಯೋಗ ಪಡೆದಿರೋದು. 5 ಗ್ಯಾರಂಟಿಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರು ಉಪಯೋಗ ಪಡೆದಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಮನದಟ್ಟಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮೊದಲು ಈ ಹಿಂದೆ ಬಿಬಿಎಂಪಿಯಲ್ಲಿ 198 ವಾರ್ಡ್ಗಳಿದ್ದು 198 ವಾರ್ಡ್ಗಳು ಕೂಡ ಒಬ್ಬ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮಾಡಿದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ 5 ನಗರ ಪಾಲಿಕೆ ಆಗಿ ಏನು ಜಿಬಿ ವ್ಯಾಪ್ತಿಗೆ ಬರುತ್ತೆ 5 ನಗರ ಪಾಲಿಕೆಗಳು ಕೂಡ 5 ಜನ ಅಧ್ಯಕ್ಷರು ನೇಮಕ ಮಾಡಿ ಅಲ್ಲಿ 14 ಜನ ಸದಸ್ಯರು ನೇಮಕ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಸರ್ಕಾರ ಈಗಾಗಲೇ ಮುಂದಿನ ದಿನಗಳಲ್ಲಿ ನಗರ ಪಾಲಿಕೆ ಚುನಾವಣೆ ಬರುತ್ತೆ, ಅಂದ್ರೆ ಜಿಬಿ ಚುನಾವಣೆ ಬರುತ್ತೆ. ಸುಮಾರು 368 ವಾರ್ಡ್ ವಿಂಗಡಣೆ ಆಗಿದೆ. ವಾರ್ಡ್ ವಿಂಗಡಣೆ ಆಗಿ ಪ್ರತಿ ಮನೆಗೂ ಪ್ರತಿ ವಾರ್ಡ್ಗಳಿಗೂ ಕೂಡ ಏನು ಗ್ಯಾರಂಟಿ ಯೋಜನೆ ಮತ್ತಷ್ಟು ವಿಸ್ತರಣೆ ಮಾಡೋದಕ್ಕೆ ಈ ರೀತಿ ಅಧ್ಯಕ್ಷ ನೇಮಕ ಮಾಡಿ ನಾವು ಸದಸ್ಯ ನೇಮಕ ಮಾಡೋಕೆ ಮುಂದಾಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಏನು 5 ನಗರ ಪಾಲಿಕೆಗಳು ಕೂಡ ಮೇಯರ್ ಗತಿಗೆ ಏರ್ಬೇಕನ್ನೋದು ಒಂದು ಪ್ಲಾನ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ 5 ನಗರ ಪಾಲಿಕೆಗಳು ಕೂಡ 5 ಗ್ಯಾರಂಟಿ ಯೋಜನೆ ಅಧ್ಯಕ್ಷ ನೇಮಕ ಮಾಡೋಕೆ ಮುಂದಾಗಿರುವಂತದ್ದು. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.